ದೀನ್ ದಯಾಳು ಅಂತ ಒಬ್ಬ ವಯಸ್ಸಾದ ರೈತ ಇದ್ದ. ದೀನ್ ದಯಾಳು ವಯಸ್ಸಾಗಿದ್ರೂ ಕೂಡ ದಿನವಿಡೀ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಆಗಾಗ ದೀನ್ ದಯಾಳುಗೆ ಸಹಾಯ ತನ್ನ ಪತ್ನಿ ಕೂಡ ಮಾಡ್ತಾ ಇದ್ಲು. ದೀನ್ ದಯಾಳುಗೆ 2 ವಯಸ್ಸಿಗೆ ಬಂದ ಮಕ್ಕಳಿದ್ರು, ಭುವನ್ ಮತ್ತು ಧವನ್. ಇಬ್ರು ಕೇವಲ ಊಟ ಮಾಡೋ ಸಮಯಕ್ಕೆ ಮಾತ್ರ ಕಾಣಿಸ್ಕೋತಾ ಇದ್ರು. ಮಗ ಭುವನ್, ನನಗೆ ತುಂಬಾ ವಯಸ್ಸಾಗೋಯ್ತು. ನನ್ನಿಂದ ಹೊಲದಲ್ಲಿ ಕೆಲಸ ಮಾಡಕ್ಕಾಗ್ತಿಲ್ಲ. ಯಾಕೆ ನೀನು ನನಗೆ ಸಹಾಯ ಮಾಡಬಾರ್ದು? ಅಪ್ಪ, ನನಗೆ ದಿನ ಇಡೀ ಹೊಲದಲ್ಲಿ ಬೆವರು ಸುರಿಸೋದಕ್ಕೆ ಇಷ್ಟ ಇಲ್ಲ. ನೀವು ಧವನ್ ಹೇಳಿ, ಅವನ್ ನಿಮ್ಗೆ ಸಹಾಯ ಮಾಡ್ತಾನೆ. ಅಣ್ಣ, ನಿಮಗ್ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡಿ. ಅದಕ್ಕೆ ನನ್ ಮೇಲೆ ಏನಕ್ಕೆ ಹಾಕ್ತೀರಾ? ನಾನ್ ಯಾವಾಗ ನಿನ್ ಮೇಲೆ ಏನಾದ್ರು ಹಾಕ್ದೆ? ಇವಾಗ ತಾನೇ ಅಪ್ಪನ್ ಮುಂದೆ ನೀವು ನನ್ನನ್ನ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಕಳ್ಸಕ್ ಹೇಳಿದ್ರಿ ಅಲ್ವಾ? ಆದ್ರೇನಾಯ್ತು? ನೀನು ಆಗಲ್ಲ ಅಂತ ಹೇಳ್ಬಿಡು. ಅದನ್ನ ನಾನ್ ಮಾಡೇ ಮಾಡ್ತೀನಿ. ಆದ್ರೆ ನೀವ್ ಇನ್ಮೇಲಿಂದ ಹೀಗ್ ಮಾಡ್ಬೇಡಿ. ಇಬ್ರು ಸುಮ್ನೆ ಇರಿ. ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತೀರ. ನಿಮ್ಮಿಬ್ರಿಗೂ ಒಂದು ಅವಕಾಶ ಬೇಕು ಜಗಳ ಆಡೋದಕ್ಕೆ. ಇಬ್ಬರು ಕೂಡ ಶಾಂತಿಯಿಂದ ತಿನ್ನೋದಕ್ಕೆ ಶುರು ಮಾಡಿದ್ರು. ಮತ್ತೆ ದೀನದಯಾಳು ತನ್ನ ಪತ್ನಿ ನಿರಾಶರಾದ್ರು. ಭುವನ್ ಮತ್ತೆ ಧವನ್ ಊಟ ಮಾಡಿ ಹೊರಟ್ಬಿಟ್ರು. ನೀನೇ ಹೇಳು, ಇವಾಗ ನಾನ್ ಏನು ಅಂತ ಮಾಡ್ಲಿ? ನೀವೇ ಇವ್ರನ್ನ ಹಾಳು ಮಾಡಿಟ್ಟಿರೋದು. ನಾನ್ ನಿಮ್ಗೆ ಹೇಳ್ತಾನೆ ಇದ್ದೆ, ಚಿಕ್ಕ ವಯಸ್ಸಿನ ಇವ್ರಿಗೆ ಏನಾದ್ರೂ ಕೆಲಸ ಕಾರ್ಯ ಕಲ್ಸಿ ಅಂತ. ಆವತ್ ನೀವ್ ನನ್ ಮಾತು ಕೇಳಿದಿದ್ರೆ ಇವತ್ತು ಇಂಥ ದಿನ ನಾವು ನೋಡ್ಬೇಕಾಗಿರ್ಲಿಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ನಮ್ಮ ಕೈಲಿ ಎಷ್ಟ್ ದಿನ ಆಗುತ್ತೋ ಅಲ್ಲಿವರೆಗೂ ನಾನು ಇವ್ರಿಗೆ ಬೇಯ್ಸಾಕ್ತೀನಿ. ಆಮೇಲೆ ಇವ್ರ ಹೊಟ್ಟೆ ನೀವ್ರೆ ತುಂಬಿಸ್ಕೋಬೇಕು ತಾನೆ. ಬಹುಶಃ ದೀನದಯಾಳು ಮತ್ತೆ ತನ್ನ ಪತ್ನಿ ಇಬ್ಬರು ಮಕ್ಕಳಿನಿಂದ ತುಂಬಾ ನಿರಾಶ್ರಿತರಾಗಿದ್ರು. ಮುಂದಿನ ದಿನ ದೀನದಯಾಳು ಬೆಳಗ್ಗೆ ಹೊಲಕ್ಕೆ ಅಂತ ಹೊರಟ. ಮತ್ತೆ ಬರ್ಕಾ ತನ್ನ ಇಬ್ರು ಮಕ್ಕಳ ಹತ್ರ ಹೋದ್ಲು. ಅರೇ, ನೀವಿಬ್ರು ಏನಾದ್ರೂ ಕೆಲಸ ಮಾಡ್ತೀರಾ ಇಲ್ಲ ಹೀಗೆ ತಿಂತ ಕೂತಿರ್ತೀರಾ? ಇಷ್ಟು ದೊಡ್ಡೋರಾಗಿದ್ರ ಒಂದು ಕೆಲ್ಸನೂ ಮಾಡೋದಿಲ್ಲ ಅಂತೀರಾ? ನಿಮ್ಮಪ್ಪನ್ ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ ಕೈಕಾಲ್ ಬಿದ್ದೋಗುತ್ತಾ ಏನೋ? ಅವ್ರು ನೋಡಿದ್ರೆ ಮೈ ಬಗ್ಸಿ ದಿನ ಪೂರ್ತಿ ಕೆಲ್ಸ ಮಾಡ್ತಾರೆ ನೀವ್ ಚೆನ್ನಾಗಿರ್ಲಿ ಅಂತ. ಆದ್ರೆ ನೀವಿಬ್ರು ಕಣ್ಣಿದ್ದು ಕುರುಡ್ರಾಗ್ ವರ್ತಿಸ್ತೀರೇನ್ರೋ? ಇಬ್ರು ಮೋಸ್ಗಾರ್ರೆ. ತಾಯಿಯ ಕಠೋರವಾದ ಮಾತು ಭುವನ್ ಮತ್ತೆ ಧವನ್ಗೆ ಯಾವುದೇ ವ್ಯತ್ಯಾಸ ಆಗ್ಲಿಲ್ಲ. ದಿನ ಕಳೀತಾ ಹೋಯ್ತು ಮತ್ತು ದೀನದಯಾಳುವಿನ ಆರೋಗ್ಯ ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಹಾಳಾಗ್ತಾ ಇತ್ತು. ಆದ್ರೂ ಕೂಡ ಆತ ದಿನ ಎಲ್ಲ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಸಾಯಂಕಾಲ ಆಗ್ತಿದ್ದ ಹಾಗೆ ಕೆಮ್ಮಿ ಕೆಮ್ಮಿ ಮನೆಗೆ ಹೋಗ್ತಾ ಇದ್ದ. ನಿಮ್ ಆರೋಗ್ಯನ ನೀವ್ ಚೆನ್ನಾಗಿ ನೋಡ್ಕೊಳ್ಬೇಕು ರೀ. ನೋಡಿ, ನೀವೆಷ್ಟು ಬಡವಾಗಿದ್ದೀರಾ ಅಂತ. ನೀವೇನಾದ್ರೂ ಹುಷಾರ್ ತಪ್ಪಿದ್ರೆ ಮನೆ ಹೇಗ್ ನಡ್ಸಕ್ಕಾಗತ್ತೆ? ದಯವಿಟ್ಟು ಇಷ್ಟ ಕೆಲ್ಸ ಒಂದ್ಸಲ ಮಾಡಬೇಡಿ. ಬರ್ಕಾ ದೀನ್ ದಯಾಳು ಅನ್ನ ಹಾಸಿಗೆ ಮೇಲೆ ಮಲಗಿಸಿದ್ಲು. ಅವನ ಸೇವೆನ ಮಾಡ್ತಾ ಇದ್ಲು. ಈ ಬಾರಿ ಅಂತೂ ದೀನದಯಾಳುವಿನ ಆರೋಗ್ಯ ತುಂಬಾ ಕೆಟ್ಟು ಹೋಗಿತ್ತು. ಆದ್ರೆ ಆತನಿಗೆ ತನ್ನ ಬೇಜವಾಬ್ದಾರಿ ಮಕ್ಕಳ ಯೋಚನೆ ಆಗ್ತಾ ಇತ್ತು. ಆತ ಯೋಚಿಸ್ತಿದ್ದ, ನನಗೊಂದು ವೇಳೆ ಏನಾದ್ರೂ ಆಗ್ಬಿಟ್ರೆ ಅವಾಗ ಇವರಿಬ್ರು ಏನ್ ತಿಂತಾರೆ? ಇವ್ರಿಗಂತೂ ಹೊಲ ಉಳಕ್ಕೂ ಬರೋದಿಲ್ಲ. ನನ್ನ ಆರೋಗ್ಯ ಅಂತೂ ಇವರಿಬ್ರ ಬಗ್ಗೆ ಯೋಚನೆ ಮಾಡಿ ಮಾಡಿನೇ ಇನ್ನೂ ಹಾಳಾಗ್ತಿದೆ. ಇವರಿಬ್ರದ್ದು ಈ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ದಿನ ಆರೋಗ್ಯ ಕೆಟ್ಟಿರುವ ದೀನದಯಾಳುನ ಭೇಟಿಯಾಗಕ್ಕೆ ತನ್ನ ಮಿತ್ರ ರಾಮಕೃಷ್ಣ ಬಂದ. ಏನಾಯ್ತಪ್ಪ, ನಿನ್ನ ಆರೋಗ್ಯ ಅಂತೂ ತುಂಬಾನೇ ಕೆಟ್ಟು ಹೋಗಿದೆ. ಈಗ ವಯಸ್ಸಾಯ್ತು ಅಂದ್ಮೇಲೆ ಆರೋಗ್ಯನೂ ಸ್ವಲ್ಪ ಕೆಡ್ತಾನೆ ಇರುತ್ತಲ್ವಾ? ಇದು ವಯಸ್ಸಾಗಿರೋ ಕಾರಣದಿಂದ ಅಲ್ಲ. ಇದಕ್ಕೆ ಕಾರಣ ನಿನ್ನ ಕ್ಷಮತೆಗಿಂತ ನಿನ್ನ ಕೆಲಸ. ಆದ್ರೆ ಮನೆ ಅಂತೂ ನಡೆಸ್ಲೇಬೇಕಲ್ವಾ? ಯಾಕೆ ಈಗ್ಲೂ ನಿಮ್ಮ ನಿಷ್ಪ್ರಯೋಜಕ ಮಕ್ಕಳು ಕೆಲಸ ಮಾಡಲ್ವಾ? ಅರ್ಥ ಆಯ್ತು. ನೀನೊಂದು ಕೆಲಸ ಮಾಡು. ರಾಮಕೃಷ್ಣ ದೀನದಯಾಳುವಿನ ಕಿವಿಗೆ ಏನೋ ಹೇಳ್ದ. ಆಗ ದೀನದಯಾಳುವಿನ ಮುಖದಲ್ಲಿ ನಗು ಬಂತು. ಮತ್ತೆ ರಾಮಕೃಷ್ಣ ಅಲ್ಲಿಂದ ಹೊರಟೋದ. ದೀನದಯಾಳು ತನ್ನ 2 ಮಕ್ಕಳನ್ನ ಕರೆದ.
ನೀವಿಬ್ರು ಯಾವಾಗ್ಲೂ ಯೋಚನೆ ಮಾಡ್ತೀರಾ ಅಲ್ವಾ, ನಾನು ಹೊಲದಲ್ಲಿ ಯಾವಾಗ್ಲೂ ಇಷ್ಟು ಕಷ್ಟ ಯಾಕೆ ಪಡ್ತೀನಿ ಅಂತ. ಹಾಗಾದ್ರೆ ಕೇಳಿ, ನಮ್ಮ ಹೊಲದಲ್ಲಿ ಒಂದು ದೊಡ್ಡ ನಿಧಿನ ಹೂತಿಡಲಾಗಿದೆ. ನಿಧಿನಾ? ನಿಧಿನ? ಹೌದು, ನಿಧಿ. ಇದನ್ನ ನನಗೆ ನಮ್ಮ ತಂದೆಯವರು ಹೇಳಿದ್ರು. ನಾನು ನನ್ನ ಜೀವನ ಪೂರ್ತಿ ಅದನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಹುಡ್ಕಕ್ಕಾಗ್ಲಿಲ್ಲ. ಬಹುಶಃ ನಿಮ್ಮಿಬ್ರಿಗೆ ಸಿಗಬಹುದು. ದೀನದಯಾಳುವಿನ ಮಾತನ್ನ ಕೇಳಿ ಭುವನ್ ಮತ್ತೆ ಧವನ್ ಹೊಲವನ್ನ ತೋಡೋದಕ್ಕೆ ಶುರು ಮಾಡಿದ್ರು. ಎಷ್ಟೋ ದಿನಗಳವರೆಗೂ ಅವರಿಬ್ಬರು ತೋಡ್ತಾನೇ ಇದ್ರು, ಆದ್ರೂ ಕೂಡ ಅವ್ರಿಗೇನು ಸಿಗ್ಲಿಲ್ಲ. ಅಣ್ಣ, ಎಷ್ಟೊತ್ತು ಹುಡುಗಿದ್ರು ಏನು ಪ್ರಯೋಜನನೇ ಆಗ್ತಾ ಇಲ್ಲ. ಹೌದು, ಆದ್ರೆ ಈಗ ಇಷ್ಟು ಹೊಲ ಅಗದಿದೀವಿ, ಈಗ ಇದನ್ನೇನ್ ಮಾಡೋದು? ಆಗ ಅವ್ರ ತಾಯಿ ಅವರಿಬ್ಬರಿಗೂ ಊಟನ್ ತಗೊಂಡ್ ಬಂದ್ರು. ಇವಾಗ ನೀವು ಹೊಲನ ಉಳಿದಕ್ ಶುರು ಮಾಡಿದಿರ. ಒಳ್ಳೆ ಸಸಿನ ನೆಟ್ರೆ ಒಳ್ಳೆ ಫಲನೂ ನಮಗ್ ಸಿಗುತ್ತೆ. ಇಬ್ರು ಕೂಡ ತಾಯಿಯ ಕೈಯಿಂದ ಊಟ ಮಾಡಿದ್ರು. ಆಮೇಲೆ ಬೀಜ ಬಿತ್ತೋದಕ್ಕೆ ಶುರು ಮಾಡಿದ್ರು. ಮತ್ತೆ ಮಳೆ ಬಂತು. ಅವ್ರು ಹಾಕಿದ ಬೀಜ ಮೊಳಕೆ ಹೊಡೀತು. ನೋಡ್ತಾ ನೋಡ್ತಾ ಮೊಳಕೆ ಗಿಡವಾಗಿ ಬೆಳೀತು. ಮತ್ತೆ ಇಬ್ರು ತಮ್ಮ ಹೊಲವನ್ನ ನೋಡ್ತಾ ಇದ್ರು. ಅಣ್ಣ, ನಮ್ಮ ಹೊಲದಲ್ಲಿ ಧಾನ್ಯಗಳು ಬೆಳೆದಿವೆ. ಹೌದು, ಬೆಳೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಾ, ಇದನ್ನ ಕತ್ತರಿಸೋಣ. ಇಬ್ರು ಕೂಡ ಫಸಲನ್ನ ಕೊಯ್ಯೋದಕ್ಕೆ ಶುರು ಮಾಡಿದ್ರು. ಮತ್ತೆ ಎಲ್ಲ ಧಾನ್ಯವನ್ನು ಕೂಡಿಸಿ ಒಬ್ಬ ವ್ಯಾಪಾರಿಗೆ ಮಾರಿದ್ರು. ಅದರಿಂದ ಅವರು ತುಂಬಾ ಹಣವನ್ನ ಸಂಪಾದಿಸಿದ್ರು. ಇಬ್ರು ಕೂಡ ಸಿಕ್ಕಿರೋ ಹಣ ನೋಡಿ ತುಂಬಾ ಖುಷಿಯಾದ್ರು. ನೋಡು, ನಾವು ಎಷ್ಟು ಹಣನ ಸಂಪಾದಿಸಿದ್ದೀವಿ. ನಡಿ, ಅಪ್ಪನಿಗೆ ಇದನ್ನ ತೋರ್ಸೋಣ. ಹಾ ಅಣ್ಣ, ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ತುಂಬಾ ಚೆನ್ನಾಗಾಯ್ತು. ಇಬ್ರು ಕೂಡ ಖುಷಿ ಖುಷಿಯಿಂದ ತನ್ನ ಅಪ್ಪನ ಹತ್ರ ಹೋದ್ರು. ಇದನ್ ನೋಡಿ, ನಮ್ಮ ಸಂಪಾದನೆ ತುಂಬಾ ಒಳ್ಳೆಯದು. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಅಪ್ಪ, ನಾವು ನಿಮ್ಗಿಂತ ಜಾಸ್ತಿನೇ ದುಡ್ದಿದೀವಿ. ದೇವರು ಒಳ್ಳೇದ್ ಮಾಡ್ಲಿ. ನೀವಿನ್ನೂ ಜಾಸ್ತಿ ಶ್ರಮ ಹಾಕಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡಿ ಖುಷಿಯಾಗಿರಿ ಮಕ್ಕಳೇ. ಭುವನ್ ಮತ್ತೆ ಧವನ್ ಇಬ್ರು ಹೋದ ನಂತರ ಬರ್ಕಾ ದೀನದಯಾಳು ಹತ್ರ ಹೋದ್ರು. ಈ ಚಮತ್ಕಾರ ಹೇಗ್ರಿ ಆಯ್ತು? ನಮ್ಮ ಹೊಲದಲ್ಲಿ ನಿಜವಾಗ್ಲೂ ಚಿನ್ನಗಿನ್ನ ಇತ್ತಾ? ಹಾಗೇನು ಇಲ್ಲ ಕಣೆ. ಈ ಉಪಾಯ ರಾಮಕೃಷ್ಣಂದಾಗಿತ್ತು. ಅವನ್ ಹೇಳಿದ್ದ, ದುಡ್ಡಿನ ಆಸೆ ಮಾತ್ರನೇ ನನ್ನ ಸೋಂಬೇರಿ ಮಕ್ಕಳನ್ನ ಕೆಲಸ ಮಾಡೋ ದಾರಿಗೆ ತರಕಾಗೋದು ಅಂತ. ಮತ್ತದು ಖಂಡಿತ ಕೆಲಸ ಮಾಡ್ತು. ಹಾ ತುಂಬಾ ಧನ್ಯವಾದ ರಾಮಕೃಷ್ಣ ಅಣ್ಣನಿಗೆ. ಅವರಿಂದ ನಮ್ಮ ಜೀವನನೇ ಬದಲಾಗೋಯ್ತು. ನಮ್ಮ ಮಕ್ಕಳಿಗೆ ಬುದ್ಧಿ ಬಂದು ತುಂಬಾ ಚೆನ್ನಾಗಿ ದುಡಿಯಂಗೂ ಆದ್ರು. ದೀನದಯಾಳು ಆ ನಿಧಿಯ ಆಸೆಯನ್ನ ತೋರಿಸಿ ತನ್ನ ಇಬ್ರು ಸೋಂಬೇರಿ ಮಕ್ಕಳಿಗೆ ಕಷ್ಟಪಡೋದನ್ನ ಕಲಿಸ್ದ. ಅದಾದ ನಂತರ ಭುವನ್ ಮತ್ತೆ ಧವನ್ ಕಷ್ಟಪಡೋ ದಾರಿಯಲ್ಲೇ ಮುಂದುವರೆದ್ರು. ಅದಕ್ಕೆ ಹೇಳ್ತಾರೆ, ಕಷ್ಟಪಟ್ಟು ತಿಂದ ಊಟ ರುಚಿಯಾಗಿರುತ್ತೆ ಅಂತ. ನತ್ತು ಮತ್ತೆ ಶಂಭು ತುಂಬಾ ಒಳ್ಳೆಯ ಸ್ನೇಹಿತರು. ನತ್ತು ಒಬ್ಬ ಹಾಲ್ ಮಾರೋನು ತನ್ನ ಪತ್ನಿ ಜೊತೆ ಸುಖವಾಗಿ ಇರ್ತಾ ಇದ್ದ ಅವನು. ಮತ್ತವನ ಮಿತ್ರ ಶಂಭು ತನ್ನ ಪತ್ನಿ ಜಯ ಮತ್ತು ತನ್ನ ಮಗ ರಾಜು ಜೊತೆ ಖುಷಿ ಖುಷಿಯಾಗಿ ಕೋಳಿಗಳನ್ನ ಬೆಳೆಸ್ತಾ ಇದ್ದ. ನತ್ತು ಮನೆ ಮನೆಗೆ ಹೋಗಿ ಹಾಲನ್ನ ಹಾಕ್ತಾ ಇದ್ದ. ಮತ್ತೆ ಶಂಭು ಮನೆ ಮನೆಗೆ ಹೋಗಿ ಮೊಟ್ಟೆ. ದಿನದ ಕೊನೆಯಲ್ಲಿ ಇಬ್ರು ಭೇಟಿಯಾಗ್ತಾ ಇದ್ರು. ಮತ್ತೆ ನತ್ತು ತನ್ನ ಸೈಕಲ್ನಲ್ಲಿ ಶಂಭುನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದ. ಹೇಗಿತ್ತು ಇವತ್ತಿನ ದಿನ? ತುಂಬಾ ಚೆನ್ನಾಗಿತ್ತು ಅಣ್ಣ ಅವರೇ. ಎಲ್ಲ ಮೊಟ್ಟೆಗಳು ಖಾಲಿ ಆಗೋದ್ವು. ಒಳ್ಳೇದಾಯ್ತು, ನನ್ನದು ಎಲ್ಲ ಹಾಲು ಖಾಲಿ ಆಗೋಯ್ತು. ಶಂಭುವಿನ ಮನೆ ಬಂತು. ಆತ ಅಲ್ಲಿ ಇಳ್ಕೊಂಡ. ಸಂಜೆ ಸಿಗ್ತೀನಿ ಕಟ್ಟೆ ಹತ್ರ. ಹಾಗೆ ನಾನು ಬರ್ತಾ ಕಡ್ಲೆಕಾಯಿನೂ ತಗೊಂಡ್ ಬರ್ತೀನಿ. ಹಾ,
ಹೀಗಂತ ಹೇಳಿ ನತ್ತು ತಾನು ಮನೆಗೆ ಹೊರಟ್ಬಿಟ್ಟ. ನತ್ತು ಮತ್ತೆ ಶಂಭು ದಿನ ಕಟ್ಟೆ ಹತ್ರ ಭೇಟಿಯಾಗ್ತಾ ಇದ್ರು. ಇದು ಅವರ ದಿನಚರಿಯ ಕೆಲಸವಾಗಿತ್ತು ಮತ್ತವರು ಕಡ್ಲೆಕಾಯಿ ಕೂಡ ತಿಂತಾ ಇದ್ರು. ಅಲ್ಲ ಶಂಭು ಅಣ್ಣ, ನನಗಿದೆ ಹೇಳು, ನಾವು ದಿನ ಶ್ರಮ ಪಡ್ತೀವಿ ಮತ್ತೆ ಮನೆ ನಡೆಸ್ತೀವಿ, ಆದ್ರೆ ನಾವ್ ಯಾವತ್ತಾದ್ರೂ ಶ್ರೀಮಂತರಾಗೋದಕ್ಕಾಗುತ್ತಾ? ಗೊತ್ತಿಲ್ಲ, ಆದ್ರೆ ಶ್ರೀಮಂತರಾಗೋ ಚಿಂತೆ ಯಾಕೆ? ನಾವಂತೂ ಚೆನ್ನಾಗಿದ್ದೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಹೆಂಡತಿ ಮಕ್ಳ ಜೊತೆ ಖುಷಿಯಾಗಿದ್ದೀವಿ, ಇನ್ನೇನ್ ಬೇಕು ಜೀವನದಲ್ಲಿ? ಇಬ್ರು ಮಾತಾಡ್ತಾ ಇದ್ರು. ಆಗ ಒಬ್ಬ ಋಷಿ ಮುನಿ ಅಲ್ಲಿಗೆ ಬಂದ್ರು. ಶಂಭು ಮತ್ತೆ ನತ್ತು ಬಾಬಾರನ್ನ ನೋಡಿದ್ರು. ಏನಾಯ್ತು ಶಂಭು? ನನ್ನನ್ನು ಈ ರೀತಿ ಯಾಕೆ ನೋಡ್ತಾ ಇದೀಯಾ? ಬಾಬಾ, ನಿಮಗೆ ನನ್ನ ಹೆಸರು ಹೆಂಗ್ ಗೊತ್ತಾಯ್ತು? ನನಗಂತೂ ನಿನ್ನ ಸ್ನೇಹಿತ ನತ್ತು ಹೆಸರು ಕೂಡ ಗೊತ್ತಿದೆ. ಜೈವಾಗ್ಲಿ ಬಾಬನ್ಗೆ. ನತ್ತು ಬಾಬಾನ ಹತ್ರ ಬಂದ. ಬಾಬಾ, ನೀವಂತೂ ಮಹಾನ್ರು. ನಿಮ್ಗೆ ನಮ್ಮ ಹೆಸರು ಗೊತ್ತಿರುವಾಗ ನಿಮ್ಗೆ ಇದು ಕೂಡ ತಿಳಿದೇ ಇರ್ಬೇಕು. ನಾವ್ ಯಾವಾಗ ಶ್ರೀಮಂತರಾಗ್ತೀವಿ? ಬಾಬಾ ಅವರು ಕಣ್ಣನ್ನ ಮುಚ್ಚಿದ್ರು. ನೀವಿಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ರೆ ನೀವು ಖಂಡಿತ ಶ್ರೀಮಂತರಾಗ್ತೀರಾ. ಅಂದ್ರೆ ಅರ್ಥ ಬಾಬಾ? ಬಾಬಾ ಅವರು ತಮ್ಮ ಕಣ್ಣುಗಳನ್ನ ತೆರೆದ್ರು. ನೀವಿಬ್ರು ನಡ್ಕೊಂಡು ಮರಳುಗಾಡಿಗೆ ಹೋದ್ರೆ ಮತ್ತೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡಿದ್ರೆ ಆಗ ನಿಮ್ಗೆ ನಿಧಿ ಖಂಡಿತವಾಗ್ಲೂ ಸಿಗತ್ತೆ. ನಿಧಿನಾ? ನಿಧಿನಾ? ಹೌದು, ಆದ್ರೆ ನೀವಿಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರ್ಬೇಕು. ಮರಳುಗಾಡಿನಲ್ಲಿ ನಿಮ್ಮಿಬ್ರಿಗೂ ತುಂಬಾ ಕಷ್ಟಗಳೆದುರಾಗತ್ತೆ, ಆದ್ರೆ ನೀವಿಬ್ರು ಒಬ್ರನ್ನೊಬ್ರು ಬಿಟ್ಕೊಳ್ಬಾರದು ಯಾವಾಗ್ಲೂ. ದೇವ್ರು ನಿಮ್ಮಿಬ್ಬರ ಆಸೆನೂ ಪೂರ್ತಿ ಮಾಡ್ಲಿ. ಹಾಗಂತ ಹೇಳಿ ಆ ಬಾಬಾ ಅಲ್ಲಿಂದ ಹೊರಟು ಹೋದ್ರು. ಹಾಗಾದ್ರೆ ನಮ್ಮಿಬ್ರಿಗೂ ನಿಜವಾಗ್ಲೂ ನಿಧಿ ಸಿಗುತ್ತಾ? ಅದೇನೋ ನನಗೆ ಗೊತ್ತಿಲ್ಲ, ಆದ್ರೆ ಬಾಬಾ ತುಂಬಾ ತಿಳ್ಕೊಂಡಿರೋ ವ್ಯಕ್ತಿ. ಅದಾದ್ಮೇಲೆ ಅವರಿಬ್ರು ತಮ್ಮ ತಮ್ಮ ಮನೆಗೆ ಹೊರಟು ಹೋದ್ರು. ನತ್ತು ತನ್ನ ಪತ್ನಿ ಜೊತೆ ಊಟ ಮಾಡ್ತಿರ್ಬೇಕಾದ್ರೆ ಪದ್ಮಾ, ನಿನಗ್ ಗೊತ್ತಾ ಇವತ್ ಏನಾಯ್ತು ಅಂತ? ನಿಮಗೇನಾಗುತ್ತೆ ಅಂತ ನಮಗ್ ಹೇಗ್ರಿ ಗೊತ್ತಾಗುತ್ತೆ? ಮತ್ತೆ ನಮಗೇನಾಗುತ್ತೋ ಅದ್ ನಿಮ್ಗೆ ಹೇಗ್ರಿ ಗೊತ್ತಾಗಕ್ ಸಾಧ್ಯ? ಅಯ್ಯೋ ನಿನ್ನ, ಇವತ್ತು ನಾನು ಮತ್ತೆ ಶಂಭು ಕಟ್ಟೆ ಮೇಲೆ ಕೂತಿದ್ವಿ, ಸುಮ್ನೆ ಮಾತಾಡ್ತಾ ಇದ್ವಿ. ಆಗ ಒಬ್ರು ಬಾಬಾ ಅಲ್ಲಿಗೆ ಬಂದ್ರು. ಅದ್ರಲ್ಲಿ ಏನ್ರಿ ದೊಡ್ಡ ವಿಷಯ ಇದೆ? ಈ ಬಾಬಾಗಳು ಎಲ್ಲದ್ರಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಆ ಬಾಬಾ ಯಾರು ಸಾಧಾರಣವಾದವರಾಗಿರ್ಲಿಲ್ಲ, ಅವರು ಸಿದ್ಧಿ ಬಾಬಾ ಆಗಿದ್ರು. ಅವರು ನನ್ನ ಮತ್ತೆ ಶಂಭುನ ಹೆಸರಿಡ್ದು ಮಾತಾಡ್ಸಿದ್ರು. ಆಮೇಲೇನಾಯ್ತು? ಆಮೇಲೇನು, ಬಾಬಾ ಹೇಳಿದ್ರು ನಾನು ಮತ್ತೆ ಶಂಭು ಒಟ್ಟಿಗೆ ಮರಳುಗಾಡಲ್ಲಿ ಪ್ರಯಾಣ ಮಾಡಿದ್ರೆ ನಮ್ಮಿಬ್ರಿಗೂ ನಿಧಿ ಸಿಗುತ್ತೆ ಅಂತ. ಏನು, ಬಂಗಾರನಾ? ನತ್ತು ಹೆಂಡ್ತಿ ನಿಧಿ ಬಗ್ಗೆ ಕೇಳ್ತಿದ್ದ ಹಾಗೇನೆ ಶಾಕ್ ಆಗ್ಬಿಟ್ಲು. ಮುಂದಿನ ದಿನ ನತ್ತು ಮತ್ತೆ ಶಂಭು ಕಟ್ಟೆ ಹತ್ರ ಇಬ್ರು ಬಂದ್ರು. ಅಣ್ಣ ನತ್ತು, ನನಗಂತೂ ಅನ್ಸುತ್ತೆ ಈ ಬಾಬಾ ಮಾತಲ್ಲಿ ಖಂಡಿತ ಸತ್ಯ ಇದ್ದೇ ಇದೆ ಅಂತ. ಸರಿ ನಡಿ, ನಾಳೆನೆ ಮರಳುಗಾಡು ಕಡೆ ಪ್ರಯಾಣ ಮಾಡೋಣ. ಮುಂದಿನ ದಿನ ಇಬ್ರು ಪ್ರಯಾಣ ಮಾಡೋದಕ್ಕೆ ಹೊರಟ್ರು. ಇಡೀ ದಿನ ನಡೀತಾ ನಡೀತಾ ಈಗ ಅವರು ಮರಳುಗಾಡಿಗೆ ತಲುಪಿದ್ರು. ಅವ್ರೀಗ್ಲೂ ನಡೀತಾ ಇದ್ರು. 2 ದಿನ ಆಯ್ತು. ಈಗ ಅವ್ರ ಹತ್ರ ಇದ್ದಂತಹ ಎಲ್ಲ ಊಟ ಖಾಲಿಯಾಗಿತ್ತು. ಮತ್ತೆ ನೀರ್ ಕೂಡ ತುಂಬಾ ಕಡಿಮೆ ಇತ್ತು. ಶಂಭು ಹತ್ರ ಇದ್ದಂತಹ ಸ್ವಲ್ಪ ನೀರನ್ನ ಅವನ್ ಎಲ್ಲಾನು ಕುಡ್ಕೊಂಡ್ಬಿಟ್ಟ. ನತ್ತು ಅದನ್ನ ನೋಡಿ ತುಂಬಾ ಕೋಪ ಮಾಡ್ಕೊಂಡ. ಅವನ್ಗೆ ಶಂಭುಗೆ ಒಂದೇಟ್ ಹೊಡೆದ. ಶಂಭುಗೆ ಬೇಸರವಾಯಿತು. ಆದ್ರೂ ಕೂಡ ನತ್ತುಗೆ ಅವನು ಏನು ಹೇಳಲಿಲ್ಲ. ಮತ್ತಾಮೇಲೆ ಮರಳಿನ ಮೇಲೆ ತನ್ನ ಬೆರಳಲ್ಲಿ ಬರೆದ, ಇವತ್ತು ನತ್ತು ನನಗೆ ಹೊಡೆದ. ನಿರಾಶನಾದ ಶಂಭು ನತ್ತು ಜೊತೆ ಮುಂದುವರಿತಾ ಇದ್ದ. ಮುಂದಿನ ದಿನ ನತ್ತು ಮತ್ತೆ ಶಂಭು ನಿಧಾನವಾಗಿ ಹೋಗ್ತಾ ಇರ್ಬೇಕಾದ್ರೆ ಆಗ ಶಂಭುಗೆ ಒಂದು ನೀರಿನ ಕೊಳ ಕಾಣಿಸ್ತು. ನೀರು 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 ನೀರು. ಆತ ಅಲ್ಲಿಗೆ ಓಡೋದಕ್ಕೆ ಶುರು ಮಾಡ್ದ. ನತ್ತುಗೆ ಒಂಚೂರು ಅರ್ಥ ಆಗ್ಲಿಲ್ಲ ಅವನ್ ಯಾಕೆ ಹಾಗೆ ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಸ್ವಲ್ಪ ಒಳಗಡೆ ಹೋಗ್ತಿದ್ದಾಗೇನೆ ಶಂಭು ಕೆಸರಿನ ಒಳಗಡೆ ಮುಳುಗೋದಕ್ ಶುರುವಾದ. ಕಾಪಾಡೆ
ಅಯ್ಯ ನಟ್ಟು ಕಾಪಾಡು, ನಟ್ಟು ನನ್ನ ಕಾಪಾಡೋಣ, ನಟ್ಟು ಕಾಪಾಡು. ನತ್ತು ಶಂಭು ಇರೋ ಕಡೆ ಓಡ್ ಹೋದ ಮತ್ತೆ ಎಲ್ಲ ಶಕ್ತಿಯನ್ನು ಬಳಸಿ ಶಂಭುವನ್ನ ಆತ ಉಳಿಸ್ದ. ಅಯ್ಯೋ ಸದ್ಯ ಒಳ್ಳೇದಾಯ್ತು, ನಿನ್ಗೇನು ಆಗ್ಲಿಲ್ವಲ್ಲ. ಧನ್ಯವಾದ ಗೆಳೆಯ. ಶಂಭು ಅಲ್ಲೇ ಇದ್ದಂತ ಒಂದು ಕಲ್ಲನ್ನ ಎತ್ಕೊಂಡು ಅದ್ರ ಮೇಲೆ ಇನ್ನೊಂದು ಕಲ್ಲು ತಗೊಂಡು ಕೆರೆಯೋದಕ್ ಶುರು ಮಾಡ್ದ. ಇವತ್ತು ನತ್ತು ನನ್ನ ಜೀವ ಉಳಿಸ್ದ. ಶಂಭುವನ್ನ ಇದು ನೀನ್ ಏನ್ ಬರಿತಾ ಇರ್ತೀಯ? ಕೆಲವು ಸರಿ ಮರಳು ಮೇಲೆ, ಇನ್ನು ಕೆಲವು ಸರಿ ಕಲ್ಲು ಮೇಲೆ. ನೀನ್ ಯಾವಾಗ ನನಗೆ ಕೆನ್ನೆಗೆ ಹೊಡೆದಲ್ಲ ಅವಾಗ ನಾನು ಮರಳ ಮೇಲೆ ಬರ್ದೆ, ಗಾಳಿಯಿಂದ ಅದು ಅಳ್ಸೋಗ್ಬಿಡ್ಲಿ ಅಂತ. ಮತ್ತೆ ನಾನು ನೀನು ಹೊಡೆದಿದ್ದನ್ನ ಮರ್ತೋಗ್ಬಿಡ್ಲಿ ಅಂತ. ಮತ್ತೆ ಈ ಸರಿ ಕಲ್ಲು ಮೇಲೆ ಕೆತ್ತದೆ, ಯಾಕಂದ್ರೆ ಅದು ಯಾವಾಗ್ಲೂ ಅಳ್ಸೋಗ್ಬಾರ್ದು ಮತ್ತೆ ನಾನು ಮರಿಬಾರ್ದು ಅಂತ. ನತ್ತು ಶಂಭುವನ್ನ ತಬ್ಬಿಕೊಂಡ. ಮತ್ತೆ ಇದಾದ್ಮೇಲೆ ಇಬ್ರು ಕೂಡ ಪ್ರಯಾಣ ಮುಂದುವರಿಸಿದ್ರು. ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರಿಗೆ ಮರಳಿನಲ್ಲಿ ಒಂದು ಸುರಂಗ ಕಾಣಿಸ್ತು. ಇಬ್ರು ಸುರಂಗದ ಒಳಗಡೆ ಹೋದ್ರೂ ಅಲ್ಲಿ ಒಂದು ಚಿನ್ನ ತುಂಬಿರುವಂತಹ ಕಳಶ ಕಾಣಿಸ್ತು. ತುಂಬಾ ಖುಷಿಯಾದ್ರು. ಅವರಿಬ್ಬರ ಖುಷಿಗೆ ಪಾರವೇ ಇರ್ಲಿಲ್ಲ. ಈ ಕಥೆಯಿಂದ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ, ನಾವು ಜನರ ಒಳ್ಳೆಯದನ್ನು ಮಾತ್ರ ನೆನ್ಪಿಟ್ಕೋಬೇಕು, ಕೆಟ್ಟದನ್ನ ಮರೆತು ಹೋಗ್ಬಿಡ್ಬೇಕು. ಮತ್ತೆ ಒಳ್ಳೆಯ ಸ್ನೇಹ ಯಾವತ್ತೂ ಮುರಿಯೋದಿಲ್ಲ. ಈ ಕತೆ ರೂಬಿ ಮತ್ತು ರಾಬಿನ್ನದ್ದು. ರೂಬಿ ಸಮುದ್ರದ ರಾಜಕುಮಾರಿ. ಚಂಚಲೆ ರೂಬಿ ಸಮುದ್ರದ ಎಲ್ಲಾ ಮೀನುಗಳ ಜೊತೆ ಈಜಾಡ್ತಾ ಇದ್ಲು. ಮೀನುಗಳು ರೂಬಿಯ ಕಲೆಯನ್ನು ನೋಡಿ ಖುಷಿ ಪಡ್ತಾ ಇದ್ವು. ರೂಬಿ ಮುತ್ತಿನ ಚಿಪ್ಪಿನ ಹಾಸಿಗೆಯಲ್ಲಿ ಮಲ್ಕೋತಾ ಇದ್ಲು. ಆಗ ಆಕೆಗೇನು ಶಬ್ದ ಕೇಳಿಸ್ತು. ಇದೆಂತ ಶಬ್ದ? ಮತ್ತೆ ಇದು ಎಲ್ಲಿಂದ ಬರ್ತಾ ಇದೆ ಆಗ್ಲಿಂದ? ರೂಬಿ ತುಂಬಾ ಆತುರದಿಂದ ಈಜಾಡ್ಕೊಂಡು ಸಮುದ್ರದ ಮೇಲ್ಗಡೆ ಬಂದ್ಲು. ಇದೇನು? ಒಂದ್ ವೇಳೆ ಇದು ನಮ್ಮನ್ನ ತಿನ್ನೋಂತ ಮೀನಲ್ಲ ತಾನೆ? ರೂಬಿ ಹಡಗಿನ 4 ಕಡೆ ಸುತ್ತಿದ್ಲು. ಇದರ ಬಾಯಲ್ಲಿದೆ. ರೂಬಿಗೆ ಇನ್ನೊಂದಷ್ಟು ಶಬ್ದ ಕೇಳಿಸ್ತು. ರಾಬಿನ್, ಇವತ್ತು ಮತ್ತೆ ನೀನು ಒಂದು ಬೆಲೆ ಬಾಳೋ ಗಾಜಿನ ವಸ್ತುವನ್ನ ಹೊಡೆದಾಕ್ದೆ. ಎಲ್ಲಿವರೆಗೂ ನಾನು ನಿನ್ನ ಎಲ್ಲ ತಪ್ಪುಗಳನ್ನ ಕ್ಷಮಿಸ್ತಾ ಇರ್ಲಿ ಹೇಳು? ನೀನೊಬ್ಬ ಸಮುದ್ರದ ದರೋಡೆಕೋರ ಯಾವತ್ತೂ ಆಗೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಂಕಲ್ ಡ್ಯಾನಿ ಅಲ್ಲಿಂದ ಹೊರಟು ಹೋದ್ರು. ಮತ್ತೆ ರಾಬಿನ್ ಬೇಸರಗೊಂಡ. ರಾಬಿನ್ ಗಾಜಿನ ಎಲ್ಲಾ ಚೂರುಗಳನ್ನ ಸೇರಿಸ್ದ. ಅದನ್ನ ತಗೊಂಡು ಸಮುದ್ರಕ್ಕೆ ಬಿಸಾಕೋದಕ್ಕೆ ಹೋಗ್ತಾ ಇದ್ದ. ಅಷ್ಟ್ರಲ್ಲಿ ಆತನಿಗೆ ರೂಬಿ ಕಾಣಿಸಿದ್ಲು. ನೀನ್ ಯಾರು? ಈ ಸಮುದ್ರದ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀಯಾ? ರೂಬಿ ಹಡಗಿನ ಹತ್ರ ಬಂದ್ಲು. ನನ್ನ ಹೆಸರು ರೂಬಿ. ನಾನ್ ನೀರಲ್ಲಿರೋ ಮತ್ಸ್ಯಕನ್ಯೆ. ನೀನ್ ಯಾರು? ಮತ್ಸ್ಯಕನ್ಯೇನಾ? ನಾನು ರಾಬಿನ್ ಅಂತ, ಒಬ್ಬ ಮನುಷ್ಯ. ಮನುಷ್ಯ ಅಂದ್ರೆ ಯಾರು? ಮತ್ತೆ ನಿನ್ಗೆ ರೆಕ್ಕೆ ಇದೆಲ್ಲ ಇಲ್ವೇ ಇಲ್ವಲ್ಲ? ಮನುಷ್ಯರಿಗೆ ಬಾಲ ಮತ್ತೆ ರೆಕ್ಕೆಗಳು ಇರೋದಿಲ್ಲ. ಮತ್ತೆ ನಾವು ನಿನ್ನ ತರ ಈಜೋದಕ್ಕೂ ಸಾಧ್ಯ ಇಲ್ಲ. ನಿನಗ್ ಈಜೆ ಬರಲ್ಲ ಅಂದ್ಮೇಲೆ ನೀನು ಇಲ್ಲಿಂದ ಅಲ್ಲಿವರೆಗೂ ಹೇಗ್ ಹೋಗ್ತೀಯಾ? ನಮ್ಮ ಕಾಲಿನಿಂದ. ಹೌದಾ? ಹೌದು. ಇದೇನು? ನೀನ್ ಯಾವ್ದ್ರಲ್ಲಿ ಬಂದಿದ್ಯಾ? ಇದನ್ನ ಹಡಗು ಅಂತಾರೆ. ಇದು ಸಮುದ್ರದಲ್ಲಿ ಚಲಿಸುತ್ತೆ. ಹಡಗ? ನೀನ್ ಈ ಹಡಗಲ್ಲಿ ಸಮುದ್ರದಲ್ಲಿ ಏನ್ ಮಾಡ್ತಿದ್ಯಾ? ನಾನು ಅಂಕಲ್ ಡ್ಯಾನಿ ಹತ್ರ ಕೆಲಸ ಮಾಡ್ತೀನಿ. ಅವರು ಸಮುದ್ರದ ದರೋಡೆಕೋರ. ದರೋಡೆಕೋರರ? ಅದೇ, ಬೆಲೆ ಬಾಳೋ ವಸ್ತುವನ್ನ ಕದಿಯುವಂತವ್ರು. ಅತ್ಯಮೂಲ್ಯ ವಸ್ತು ಅಂದ್ರೆ ಏನು? ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ಇನ್ನು ಮುಂತಾದವುಗಳು. ನೀವೆಲ್ರೂ ಈ ವಸ್ತುಗಳನ್ನ ಏನ್ ಮಾಡ್ತೀರಾ? ಇದೆಲ್ಲ ಬೆಲೆ ಬಾಳೋ ವಸ್ತುಗಳು. ನಾವಿದನ್ನ ಒಳ್ಳೆ ಬೆಲೆಗೆ ಮಾರ್ಬಿಟ್ಟು ಊಟ, ಬಟ್ಟೆ ಮತ್ತು ಅವಶ್ಯಕತೆ ಇರೋ ವಸ್ತುಗಳನ್ನ ಕೊಂಡ್ಕೋತೀವಿ. ಹೌದಾ? ನಿಮ್ಮ ಚಿಕ್ಕಪ್ಪ ದರೋಡೆಕೋರನಾ? ಅಂದ್ರೆ ನಿಮ್ಮ ಚಿಕ್ಕಪ್ಪ ಬೇರೆಯವ್ರ ಅತ್ಯಮೂಲ್ಯ ವಸ್ತುನ ಕಳ್ತನ ಮಾಡ್ತಾರಾ? ಹೌದು. ಆದ್ರೆ ಇದು ಒಳ್ಳೆ ವಿಷಯ ಅಲ್ವಲ್ಲ? ಗೊತ್ತು, ಆದ್ರೆ ಬೇರೆ ದಾರಿನೂ ಇಲ್ಲ. ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೆ
ಹೇಗ್ ಜೀವನ ನಡೆಸೋದು ನಾವು? ಮತ್ತೆ ಅಮ್ಮನಿಗೆ ಚಿಕಿತ್ಸೆ ಹೇಗ್ ಕೊಡ್ಸೋದು? ನಿಮ್ ತಾಯಿಗೆ ಹುಷಾರಿಲ್ವಾ? ತುಂಬಾ ವರ್ಷಗಳ ಹಿಂದೆ ಅಮ್ಮ, ಅಪ್ಪ ಮತ್ತೆ ನಾನು ಸಮುದ್ರದ ತೀರದಲ್ಲಿ ಮೀನು ಹಿಡಿಯೋರಾಗಿದ್ವಿ. ನಾನು ಮತ್ತೆ ಅಪ್ಪ ದಿನ ದೋಣಿಯಲ್ಲಿ ಕುತ್ಕೊಂಡು ಸಮುದ್ರದ ಮಧ್ಯದವರೆಗೂ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಬಲೆಯನ್ನ ಹಾಕ್ಬಿಟ್ಟು ಕಾಯ್ತಾ ಇರ್ತಿದ್ವಿ. ಸಂಜೆ ಆಗೋದ್ರೊಳಗೆ ನಮಗೆ ತುಂಬಾ ಮೀನುಗಳು ಸಿಗ್ತಾ ಇದ್ವು. ಇದನ್ನ ಮಾರ್ಬಿಟ್ಟು ನಮಗೆ ದುಡ್ಡು ಸಿಗ್ತಾ ಇತ್ತು. ಅದರಿಂದ ನಾವು ಅವಶ್ಯಕವಾದ ವಸ್ತುಗಳನ್ನೆಲ್ಲ ಕೊಂಡ್ಕೋತಾ ಇದ್ವಿ. ಆಮೇಲೇನಾಯ್ತು? ನೀನು ಮೀನುಗಳನ್ನ ಹಿಡಿಯೋದು ಬಿಟ್ಬಿಟ್ಯಾ ಅಥವಾ ನಿನಗೆ ಮೀನುಗಳೇ ಸಿಕ್ಲಿಲ್ವಾ? ಮತ್ತೆ ಏನೋ ಒಂದಾಯ್ತು. ಅದರಿಂದ ಎಲ್ಲ ಸಂಸಾರಗಳು ಹಾಳಾಯ್ತು. ಹಾಳಾಯ್ತಾ? ಅದು ಒಂದು ದಿನದ ಮಾತು. ಅಪ್ಪ ಒಬ್ಬರೇ ಹೋಗಿ ಮೀನು ಹಿಡಿತಾ ಇದ್ರು. ಸಮುದ್ರ ತುಂಬಾ ಹೊತ್ತಿಂದ ನಿಶಬ್ದವಾಗಿತ್ತು. ಎಲ್ಲ ಕೂಡ ತುಂಬಾ ಶಾಂತವಾಗಿತ್ತು. ಮತ್ತೆ ಇದ್ದಕ್ಕಿದ್ದ ಹಾಗೆ ಸಮುದ್ರದಲ್ಲಿ ದೊಡ್ಡದಾದ ಒಂದು ಅಲೆ ಎದ್ದು ಹೇಳ್ತು. ಮತ್ತು ನೋಡ್ತಾ ನೋಡ್ತಾನೆ ಸಮುದ್ರ ಅಪ್ಪನ್ನ ನುಂಗ್ಕೊಂಡು ಬಿಡ್ತು. ಮತ್ತೆ ನಿಧಾನವಾಗಿ ಅಕ್ಕಪಕ್ಕದ ಎಲ್ಲ ದೋಣಿಗಳು ಮುಳುಗೋಯ್ತು. ಸಮುದ್ರ ಆಗ್ಲೂ ಶಾಂತವಾಗ್ಲಿಲ್ಲ. ಅದರಲ್ಲಿ ಇನ್ನೂ ದೊಡ್ಡ ಅಲೆಗಳು ಬಂತು. ಮತ್ತದು ಹಳ್ಳಿಯಲ್ಲಿದ್ದ ಎಲ್ಲ ಮನೆಗಳನ್ನು ಮುಳುಗಿಸ್ಬಿಡ್ತು. ಲೆಕ್ಕ ಹಾಕಕ್ಕಾಗದೇ ಇರೋಷ್ಟು ಜನ ಸುನಾಮಿಯ ಅಲೆಗಳಲ್ಲಿ ಸತ್ತು ಹೋದ್ರು ಮತ್ತು ಸುಮಾರು ಜನ ಗಾಯಗೊಂಡ್ರು. ಮತ್ತೆ ನನ್ನ ಅಮ್ಮ ಇದೇ ಸುನಾಮಿ ಅಲೆಯಿಂದ ಗಾಯಗೊಂಡ್ಲು. ನಮ್ಮದೆಲ್ಲದನ್ನು ಸಮುದ್ರ ಲೂಟಿ ಮಾಡ್ತು. ನನ್ನ ಅಪ್ಪ, ನನ್ನ ಮನೆ ಎಲ್ಲದನ್ನು. ಈಗ ಬರೀ ನಾನು ಮತ್ತೆ ನನ್ನ ಅಮ್ಮ ಉಳ್ಕೊಂಡಿದ್ದೀವಿ. ಮತ್ತೆ ಅವ್ರ ಚಿಕಿತ್ಸೆಗೋಸ್ಕರನೇ ನನಗೆ ಹಣ ಬೇಕಾಗಿದೆ. ಅದರಿಂದ ನಾನು ಅವ್ರಿಗೆ ಚಿಕಿತ್ಸೆ ಮಾಡಿಸ್ಬೇಕು. ಅತ್ಯಮೂಲ್ಯ ವಸ್ತುವಿಂದ ನಿನಗೆ ದುಡ್ಡು ಸಿಗುತ್ತಾ? ಹೌದು, ಅದಕ್ಕೆ ನಾನು ದರೋಡೆಕೋರ ಆಗ್ತಾ ಇರೋದು. ಆಗ ನಾನು ಬೆಲೆ ಬಾಳೋ ವಸ್ತುಗಳನ್ನ ಲೂಟಿ ಮಾಡಿ ನಮ್ಮ ಅಮ್ಮನಿಗೆ ಚಿಕಿತ್ಸೆ ಕೊಡಿಸಬಹುದು. ರಾಬಿನ್, ನೀನೊಬ್ಬ ಒಳ್ಳೆ ಮನುಷ್ಯ. ನೀನು ದರೋಡೆಕೋರ ಆಗ್ಬೇಕಾಗಿಲ್ಲ. ಅತ್ಯಮೂಲ್ಯ ವಸ್ತುನ ನಾನ್ ನಿನಗೆ ಕೊಡ್ತೀನಿ. ನನ್ ಜೊತೆ ಬಾ. ರಾಬಿನ್ ಸಮುದ್ರದೊಳಗಡೆ ಬಿದ್ದ. ರೂಬಿ ರಾಬಿನ್ನ ಕೈ ಹಿಡ್ಕೊಂಡು ಜೊತೆಯಲ್ಲೇ ಈಜಾಡ್ತಾ ಹೋದ್ರು. ರೂಬಿ ರಾಬಿನ್ನ ಜೊತೆ ಸಮುದ್ರದ ಕೆಳಭಾಗಕ್ಕೆ ಕರ್ಕೊಂಡು ಹೋದ್ಲು. ಅಲ್ನೋಡು, ನಿನ್ನ ಅತ್ಯಮೂಲ್ಯ ವಸ್ತುಗಳು. ಇಷ್ಟೊಂದೆಲ್ಲ ನಿಧಿ ಇದೆಯಾ? ರಾಬಿನ್ ಮತ್ತೆ ರೂಬಿ ಒಡವೆಗಳ ಒಂದು ಪೆಟ್ಟಿಗೆಯನ್ನ ಎತ್ಕೊಂಡು ವಾಪಸ್ ಮೇಲ್ಗಡೆ ಹೋದ್ರು. ಇಬ್ರು ಆ ಪೆಟ್ಟಿಗೆನ್ ತಗೊಂಡು ಮೇಲ್ಗಡೆ ಬಂದ್ರು. ಇಷ್ಟು ಅತ್ಯಮೂಲ್ಯ ವಸ್ತುವಿಂದ ನಿಮ್ಮ ತಾಯಿ ಆರೋಗ್ಯ ಸುಧಾರಣೆ ಆಗುತ್ತಲ್ಲ? ಇದರಿಂದ ಬರೀ ನಮ್ಮ ಅಮ್ಮನ ಮಾತ್ರ ಅಲ್ಲ, ಏಟಾಗಿರೋ ಪ್ರತಿಯೊಬ್ಬರದ್ದು ಚಿಕಿತ್ಸೆ ಆಗೋಗ್ಬಿಡುತ್ತೆ. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ರೂಬಿ. ನನಗೆ ನಿನಗೆ ಸಹಾಯ ಮಾಡಿ ತುಂಬಾ ಖುಷಿ ಆಗ್ತಿದೆ. ನಾವಿಬ್ರು ಸ್ನೇಹಿತರ ಈಗ? ಹಾ, ನಿಜವಾಗ್ಲು. ರಾಬಿನ್, ರಾಬಿನ್. ಸರಿ, ಈಗ ನಾನು ಹೊರಡ್ತೀನಿ. ನೀನ್ ಮತ್ತೆ ಸಮುದ್ರಕ್ಕೆ ಬಂದಾಗ ನನ್ನನ್ನ ಭೇಟಿ ಮಾಡ್ಕೊಂಡು ಹೋಗು. ರೂಬಿ ನೀರಿನ ಒಳಗಡೆ ಹೊರಟು ಹೋದ್ಲು. ಆಗ ಅಂಕಲ್ ಡ್ಯಾನಿ ಬಂದ್ರು. ಇದನ್ನ ನೋಡಿ ಅಂಕಲ್ ಡ್ಯಾನಿ, ಅಮ್ಮನ ಚಿಕಿತ್ಸೆಗೋಸ್ಕರ ತುಂಬಾ ಬೆಲೆ ಬಾಳೋ ಒಡವೆಗಳು ಸಿಕ್ಕಿದೆ ನನಗೆ. ಆದ್ರೆ ಹೇಗೆ ಅಂತ ನಾನ್ ನಿಮ್ಗೆ ಹೇಳೋ ಹಾಗಿಲ್ಲ. ಈಗ ನಾವು ವಾಪಸ್ ಹೋಗೋಣ. ನಾವಿನ್ನ ದರೋಡೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಂಕಲ್ ಡ್ಯಾನಿ ಮತ್ತೆ ಹಡಗನ್ನ ತಿರುಗಿಸ್ತಾ ತಮ್ಮ ಊರಿಗೆ ಹೊರಟ್ರು. ರಾಬಿನ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸ್ತಾ ಮತ್ತೆ ಉಳಿದ ಚಿನ್ನವನ್ನ ಬಡವರಿಗೆ ಹಂಚಿಬಿಟ್ಟ. ಈ ರೀತಿ ರಾಬಿನ್ ದರೋಡೆಕೋರ ಆಗೋದನ್ನ ರೂಬಿ ತಪ್ಪಿಸಿದ್ಲು. ಮತ್ತೆ ನಮ್ಮ ರೂಬಿ ಇನ್ನೂ ತನ್ನ ತುಂಟತನದಲ್ಲೇ ಮುಳುಗೋಗಿದ್ಲು. ಅಲ್ಲಿ ನೋಡು ಹರ್ಷ್, ಒಂದು ಮಾವಿನ ಹಣ್ಣು. ಬಾ ಅದ್ನ ಕಿತ್ತೋಣ. ಒಂದ್ ಐಡಿಯಾ ಇದೆ, ಹುಷಾರು. ಸಿಕ್ತು, ನನ್ಗೆ ಮಾವಿನ ಹಣ್ಣು ಸಿಕ್ತು. ಕೊಡು, ಹಣ್ಣು ನನಗ್ ಕೊಡು. ಇಲ್ಲ, ನಿನ್ಗ್ಯಾಕೆ? ಯಾಕೆ ಅಂದ್ರೆ ಈ ಹಣ್ಣು ನಂದು. ಇದು ನಿಂದಲ್ಲ, ನಂದು. ಒಂದ್ ವೇಳೆ ನೀನ್ ನನ್ ಭುಜದ ಮೇಲೆ ಬರ್ದೇ ಹೋಗಿದ್ರೆ ಈ ಹಣ್ಣು ನಿನ್ ಕೈ ಸಿಗ್ತಾನೆ ಇರ್ಲಿಲ್ಲ. ಹಾಕಿದ್ಮೇಲೆ ಈ ಹಣ್ಣು ನಂದೇ ತಾನೆ. ಆದ್ರೆ ಇದು ನಾನಲ್ವಾ ಕಿತ್ತಿರೋದು? ಇಲ್ಲ, ನಾನ್ ಹೇಳ್ದೆ ತಾನೆ ಇದ್ ನಂದು ಅಂತ. ನಂದು 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 ಕಣೋ. ಇಲ್ಲ, ನಂದು ಕಣೋ. ನೀವಿಬ್ರು ಮತ್ತೆ ಜಗಳ ಮಾಡ್ತಿದ್ದೀರಾ? ಹರ್ಷು ನನ್ ಮೇಲ್ ಹತ್ಬಿಟ್ಟು ಈ ಮಾವಿನ ಹಣ್ಣು ಕಿತ್ಕೊಂಡ. ಹಾಗಿದ್ಮೇಲೆ ಇದ್ ನನ್ ತಾನೆ. ಆದ್ರೆ ಅಜ್ಜಿ, ಇದನ್ನ ಕಿತ್ತಿದ್ದು ನಾನು, ಅದಕ್ಕೆ ಅದ್ ನಂದಲ್ವಾ?
ಓ ಹಾಗ ವಿಷಯ. ಬನ್ನಿ, ನಾನು ನಿಮ್ಗೆ ಒಂದು ಕಥೆನ ಹೇಳ್ತೀನಿ. ಆಮೇಲೆ ನೀವೇ ಯೋಚಿಸಿ ಯಾವ ಕೆಲ್ಸಕ್ ಬರುತ್ತೆ ಅಂತ. ಬಹಳ ವರ್ಷಗಳ ಹಿಂದೆ ಒಂದು ಕಾಡ್ನಲ್ಲಿ ಒಬ್ಬ ಕುರುಡ ಹೋಗ್ತಾ ಇದ್ದ. ಅವನು ಇಲ್ಲಿ ಅಲ್ಲಿ ತಾಕಿಸ್ಕೊಳ್ತಾ ಇದ್ದ. ಇದೇ ಕಾಡ್ನಲ್ಲಿ ಒಬ್ಬ ಕುಂಟ ಕೂಡ ಇದ್ದ. ಅವನು ನಡೆಯೋಕಾಗ್ದೇನೆ ತುಂಬಾನೇ ಸುಸ್ತಾಗ್ಬಿಟ್ಟಿದ್ದ. ಮತ್ತೆ ಒಂದು ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಆ ಕುರುಡ ಅದೇ ಮರದ ಹತ್ರ ಬಂದ. ಮತ್ತೆ ಒಂದು ಕಲ್ಲಿಗೆ ಎಡವಿ ಬಿದ್ದು ಹೋಗ್ಬಿಟ್ಟ. ಆ ಓ ಓ ಅಯ್ಯೋ, ಏನಾಯ್ತಣ್ಣ? ನಿಮ್ಗೇನಾಗಿಲ್ಲ ತಾನೇ? ಹಾ, ಸರಿಯಾಗಿದ್ದೀನಿ. ನನಗಂತೂ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹುಟ್ದಾಗಿಂದನೂ ಕಣ್ಣು ಕಾಣಲ್ವಲ್ಲ. ನಾನು ಕೂಡ ನಿಮ್ಮ ತರಾನೇ. ನೀನು ಕೂಡ ಕುರುಡಾನಾ? ಇಲ್ಲ ಇಲ್ಲ, ನನ್ನ ಕಾಲುಗಳಲ್ಲಿ ಸ್ವಾಧೀನ ಇಲ್ಲ. ನಾನು ನಡೆಯೋದಕ್ಕಾಗೋದಿಲ್ಲ. ಅಯ್ಯಯ್ಯಯ್ಯೋ, ಆ ದೇವ್ರು ನಮ್ಮಿಬ್ರಿಗೂ ಒಂದಲ್ಲ ಒಂದು ಕೊರತೆ ಕೊಟ್ಬಿಟ್ಟಿದ್ದಾನೆ. ಹೌದು ಅಣ್ಣ, ನೀನು ಯಾವ ಕಡೆ ಹೋಗ್ತಾ ಇದ್ಯಾ? ಇಲ್ಲೇ ಪಕ್ಕದಲ್ಲಿರೋ ಹಳ್ಳಿಗೆ. ನಾನು ಕೂಡ ಅಲ್ಲಿಗೆ ಹೋಗ್ಬೇಕು. ನಾವಿಬ್ರು ಯಾಕೊಂದು ಕೆಲಸ ಮಾಡಬಾರ್ದು? ನನಗೆ ಕಣ್ಣು ಕಾಣೋದಿಲ್ಲ, ನಿನಗೆ ನಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ನೀನೊಂದು ಕೆಲಸ ಮಾಡು. ನೀನನ್ನ ಹೆಗಲ ಮೇಲೆ ಸವಾರಿ ಆಗ್ಬಿಡು. ನಾನ್ ನಿನಗೆ ಕಾಲ್ಗಳಾಗ್ತೀನಿ, ನೀನ್ ನನಗೆ ಕಣ್ಣುಗಳಾಗ್ಬಿಡು. ಅರೆ ವಾ, ಇದರಿಂದ ನಾವು ಆ ಊರಿಗೆ ತಲುಪ್ಬಿಡ್ಬಹುದು, ಯಾವುದೇ ಒಂದು ತೊಂದರೆ ಇಲ್ದೆ. ಕುಂಟ ಕುರುಡನ ಹೆಗಲ್ ಮೇಲೆ ಕೂತ್ಕೊಂಡ. ಮತ್ತೆ ಇಬ್ರು ತಮ್ಮ ಪಯಣ ಶುರು ಮಾಡಿದ್ರು. ಇಬ್ರು ಒಬ್ಬರ ಜೊತೆ ಒಬ್ರು ಮಾತಾಡ್ಕೊಂಡು ಹೊರಟಿದ್ರು. ಇಬ್ರು ತುಂಬಾ ಖುಷಿಯಾಗಿದ್ರು. ಇಬ್ರು ಒಂದು ದೊಡ್ಡ ಮರದ ಪಕ್ಕದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ, ಅಣ್ಣ, ಈ ಮರದ ಒಳಗಡೆಯಿಂದ ಹೊಳಪು ಬರ್ತಾ ಇದೆ. ಅದಕ್ಕೇನೀಗ? ಒಂದು ಕೆಲಸ ಮಾಡು, ನನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋಗು. ಕುಂಟ ಮತ್ತೆ ಕುರುಡ ಇಬ್ರು ಅಲ್ಲಿಗೆ ಹೋದ್ರು. ಮತ್ತೆ ಅವ್ರಿಗಲ್ಲಿ ಚಿನ್ನದ ನಾಣ್ಯಗಳಿಂದ ತುಂಬಿದ ಒಂದು ಮಡಿಕೆ ಸಿಕ್ತು. ಅಣ್ಣ, ಇಲ್ಲಂತೂ ಚಿನ್ನದ ನಾಣ್ಯಗಳು ತುಂಬಿರುವಂತಹ ಒಂದು ಮಡಿಕೆ ಇದೆ. ಅಯ್ಯೋ, ಪರವಾಗಿಲ್ವೇ? ನಮ್ದಂತೂ ಅದೃಷ್ಟನೇ ಖುಲಾಯಿಸ್ಬಿಡ್ತು. ಇಬ್ರು ಆ ಮಡಿಕೆ ತಗೊಂಡು ಅದೇ ದಾರಿಲಿ ಹಳ್ಳಿ ತಲುಪಿದ್ರು. ಹಳ್ಳಿ ತಲುಪಿ, ಅಣ್ಣ, ನಾನ್ ನಿನ್ನ ಆ ಮರದ ಹತ್ರ ಕರ್ಕೊಂಡು ಹೋಗಿಲ್ಲ ಅಂದಿದ್ದಿದ್ರೆ ನಮಗೆ ಈ ನಿಧಿ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಈ ನಿಧಿ ನನ್ನದಾಗತ್ತೆ. ನಾನು ಆ ಹೊಳಪನ್ನ ನೋಡಿಲ್ಲ ಅಂತಿದ್ರೆ ನಿನಗಿದು ಸಿಗ್ತಿರ್ಲಿಲ್ಲ. ಆದ್ರಿಂದ ಇದ್ ನಂದಾಯ್ತು. ಇಲ್ಲ, ಇದು ನಂದು. ಇಲ್ಲ, ಇದು ನಂದು. ಇವರಿಬ್ಬರ ಜಗಳವನ್ನ ಒಬ್ಬ ಸಜ್ಜನ ಮನುಷ್ಯ ನೋಡ್ದ. ಏನಪ್ಪ ವಿಷಯ ನಿಮ್ಮಿಬ್ರದು? ಯಾಕೆ ನೀವಿಬ್ರು ಜಗಳ ಮಾಡ್ತಾ ಇದ್ದೀರಾ? ಇಬ್ರು ತಮ್ಮ ಕಥೆಯನ್ನ ಹೇಳಿದ್ರು. ಅಲ್ರಪ್ಪ, ಇದ್ರಲ್ಲಿ ಜಗಳ ಆಡೋ ವಿಷಯ ಏನಿದೆ? ನೀವು ಆ ನಿಧಿನ ನೋಡ್ದೇ ಇದ್ದಿದ್ರೆ ಆಗ ಇವ್ರು ಆ ನಿಧಿ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ ಆಗ್ತಾ ಇರ್ಲಿಲ್ಲ. ನೀವಿಬ್ರು ಒಬ್ಬರನ್ನ ಬಿಟ್ಟು ಒಬ್ರು ಆ ನಿಧಿ ಹತ್ರ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ಮೇಲೆ ಈ ನಿಧಿ ನಿಮ್ಮಿಬ್ರಿಗೂ ಸಮವಾಗಿ ಅರ್ಧ ಅರ್ಧ ಬರ್ಬೇಕು. ನೀವಿಬ್ರು ಇದನ್ನ ಸರಿಯಾಗಿ ಹಂಚ್ಕೊಳ್ಳಿ. ಕುರುಡ ಮತ್ತೆ ಕುಂಟ ಇಬ್ರು ಆ ನಿಧಿಯನ್ನ ಹಂಚ್ಕೊಂಡ್ರು. ಮತ್ತೆ ಅವರಿಬ್ರು ಶಾಶ್ವತವಾಗಿ ಜೊತೆಲಿ ಖುಷಿಯಾಗಿದ್ರು. ಹಾಗಾದ್ರೆ ಈ ಕಥೆಯಿಂದ ಯಾವ ಪಾಠ ಕಲಿತ್ರಿ? ಅದೇ, ನಮ್ಮಲ್ಲಿರೋ ವಸ್ತುಗಳನ್ನ ನಾವ್ ಯಾವಾಗ್ಲೂ ಹಂಚ್ಕೊಂಡ್ ತಿನ್ಬೇಕು ಅಂತ. ಆಮೇಲೆ ನಾವು ಜಗಳ ಆಡ್ಬಾರ್ದು ಅಂತ. ತುಂಬಾ ಒಳ್ಳೇದು ನನ್ನ ಕಂದಮ್ಮಗಳ. ಕೊಡಿ, ಆ ಮಾವಿನ ಹಣ್ಣು ನಾನ್ ಕತ್ತರಿಸ್ತೀನಿ. ಆಮೇಲೆ ಇಬ್ರು ಸೇರ್ಕೊಂಡು ಅದನ್ನ ತಿನ್ಬೋದು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ
ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.